ಬಿಹಾರ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಯುಗೆ ಅದರಲ್ಲೂ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ತಂದುಕೊಟ್ಟಿದ್ದು, ಅದಕ್ಕೆ ಮತದಾರ ಪ್ರಭು ಜೈ ಹೋ ಜಿಂದಾಬಾದ್ ಅಂದಿದ್ದು 10,000ಕ್ಕೆ. ನಾವು ಹೇಳುವಂತ ಈ ರಣನೀತಿಯೇ ಮುಂದೆ ಸದ್ದು ಮಾಡುತ್ತೆ, ನೋ ಡೌಟ್. ಬಿಹಾರದಲ್ಲಿ ಇದೇ ರಣತಂತ್ರವನ್ನ ಅನುಸರಿಸಿ ಎನ್ಡಿಎ ಗೆದ್ದು ಬಿಗಿದೆ. ಏನಿದು 10,000 ರೂಪಾಯಿ ಜಿಂದಾಬಾದ್ ಅಂತಂದ್ರೆ, ಬಿಹಾರದಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಬಿಹಾರದಲ್ಲಿ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿ ಹಾಕ್ತಾರೆ. ಎಷ್ಟು ಜನ ಮಹಿಳೆಯರಿಗೆ? ಹತ್ರ 1 ಕೋಟಿಗಿಂತ ಹೆಚ್ಚು ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹೋಗುತ್ತೆ. ಅಂದ್ರೆ ಎಷ್ಟು ಲೆಕ್ಕ ಅರ್ಥ ಮಾಡ್ಕೊಳ್ಳಿ. 10,000 ಕೋಟಿ. ಎಷ್ಟು? 10,000 ಕೋಟಿ. ತಲಾ 10,000 ರೂಪಾಯಿ 1 ಕೋಟಿಗಿಂತ ಹೆಚ್ಚು ಮಹಿಳೆಯರ ಖಾತೆಗೆ ಹೋಗಿದ್ದು. ಕೆಲವರು ಹೇಳ್ತಾರೆ 3 ಕೋಟಿ ಮಹಿಳೆಯರ ಖಾತೆಗೆ ಹೋಗಿದೆ ಅಂತೇಳಿ. ಆರ್ಜೆಡಿ ಕೂಡ ಆರೋಪವನ್ನ ಮಾಡ್ತು. ಆದ್ರೆ ಅಂಕಿಅಂಶಗಳನ್ನ ಗಮನಿಸಿದಾಗ 1 ಕೋಟಿ 30 ಲಕ್ಷ ಅಂತ ಹೇಳ್ತಾರೆ, 1 ಕೋಟಿ 20 ಲಕ್ಷ ಅಂತ ಹೇಳ್ತಾರೆ. ಆದ್ರೆ ಹೋಗಿರೋದಂತೂ ಸತ್ಯ, ಅದು ಕೈ ಹಿಡಿದಂತೂ ಸತ್ಯ. ಹಾಗಾಗಿ ಮಹಿಳೆಯರು ಜಿಂದಾಬಾದ್ ಎನ್ಡಿಎ ಅಂತ ಹೇಳಿದ್ರು. ಪ್ರತಿ ಚುನಾವಣೆಗೂ ಮುನ್ನ ಪ್ರತಿ ಪಕ್ಷವೂ ಕೂಡ ಇನ್ನು ಮುಂದೆ ಇದನ್ನೇ ಮಾಡುತ್ತೆ. ಬರೆದಿಟ್ಕೊಳ್ಳಿ. ಬಿಹಾರದಲ್ಲಿ ಮಹಿಳೆಯರಿಗೆ ತಲಾ 10,000ವನ್ನ ಕೊಟ್ಟಿದ್ದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ, ಇದು ಆಮಿಷ ಹೊಡೆದಂಗ ಅಲ್ವಾ ಅಂತೇಳಿ. 100% ಆಮಿಷವನ್ನ ಹೊಡ್ಡುವಂತ ಕೆಲಸ ಅಂತ ಹೇಳಲಾಗ್ತಾ ಇದೆ. ಹೌದು, ಯಾಕೆ ಮಾಡ್ಬೇಕಿತ್ತು ಇದನ್ನ? ನೀವು ಓಟನ್ನ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ 10,000 ರೂಪಾಯಿ ಕೊಟ್ಟಿದ್ದು ಒಂದು ಓಟಿಗೆ, ಅದು ಅಧಿಕೃತವಾಗಿ ಅವರ ಖಾತೆಗೆ ಹಾಕಿದ್ದು ಸರ್ಕಾರ. ಇದು ಆಮಿಷ ಅಲ್ಲದೆ ಇನ್ನೇನಾಗುತ್ತೆ ಹೇಳಿ? ಇದು ಆಮಿಷನೇ. ಇದನ್ನೇ ಎಲ್ಲ ಮಾಡ್ತಾರೆ ನೋಡಿ ನಾಳೆ. ಯಾಕೆ ನೀವು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪಾ ಅಂತ ಕೇಳ್ತಾರೆ. ಒಂದ್ ರೀತಿಯಲ್ಲಿ ಈ ನೋಟು, ಓಟಿಗಾಗಿ ನೋಟು ಅಂತಾರಲ್ಲ, ಇದನ್ನ ಅಫಿಷಿಯಲ್ ಮಾಡಕ್ ಬಿಟ್ರಲ್ಲ ನೀವು. ನಿಮ್ಗಿದು ಸರಿ ಅಂತ ಅನಿಸ್ತಾ ಇದೆಯಾ? ಅಫಿಷಿಯಲ್ ಆಗೋಯ್ತಿದ್ದು. ಮುಂಚೆ ಎಲ್ಲ ಹೋಗ್ಬಿಟ್ಟು 5,000 ರೂಪಾಯಿಗೆ ಒಂದು ಓಟ್ ಹಿಂಗ್ ಕೊಡೋರು, ಹಿಂಗೆ ತಗೊಳ್ಳಿ ಅಂತೇಳಿ ಮನೆಗೆ ಹೋಗ್ಬಿಟ್ಟು, ನೋಡಮ್ಮ ಮನೆಗೆ ಇಷ್ಟು 5,000 ಕೊಟ್ಟಿದ್ದೀನಿ, ಓಟ್ ಹಾಕ್ಬಿಡು, 2,000 ಕೊಟ್ಟಿದ್ದೀನಿ, ಓಟ್ ಹಾಕ್ಬಿಡು, ಆ ತಲೆಗಿಷ್ಟು ಅಂತ ಕೊಟ್ಬಿಡೋರು. ಆವಾಗ ದುಡ್ಡು ಕೊಟ್ಟು ಆಮಿಷ ಕೊಟ್ಟು ಇವರು ಓಟನ್ನ ಗಿಟ್ಟಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತೇಳಿ ಆರೋಪಗಳು ಕೇಳಿ ಬಂತಲ್ಲ. ಈಗ ಇದು ಅಫಿಷಿಯಲ್ ಮಾಡ್ಬಿಟ್ರಲ್ಲ. ನಾಳೆ ಇನ್ನೊಬ್ರು ಮಾಡ್ತಾರೆ. ನಾಳೆ ಕರ್ನಾಟಕದಲ್ಲೂ ಕೂಡ ಚುನಾವಣೆ ಹತ್ತಿರದಲ್ಲಿದೆ ಅನ್ನೋ ಟೈಮಲ್ಲಿ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗ್ಬಿಡುತ್ತೆ, ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ಅನ್ನೋಷ್ಟರಲ್ಲಿ ಅವರು ಮಾಡ್ತಾರೆ. ಸರ್ಕಾರ ದುಡ್ಡು ತೆಗೆದು ಹಾಕ್ಬಿಡ್ತಾರೆ ಅವ್ರ ಅಕೌಂಟ್ಗೆ. ಆಗ ಏನ್ ಮಾಡ್ತಾರೆ? ಆಗ ನೀವೇನ್ ಮಾಡ್ತೀರಿ? ಒಪ್ಕೊಳ್ತೀರಾ ಅದನ್ನ? ಅದೇ ನೀವು ಮಾಡಿರೋದು ನೋಡಿ. ಈಗ ಮಾಡ್ತಿರೋ ತಪ್ಪುಗಳನ್ನ ನೋಡಿ. ಬರೋಬ್ಬರಿ 2.5 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ತಲಾ 10,000 ರೂಪಾಯಿನ ಕೊಟ್ಟರೆ ಇದು ಸರಿ ಅನ್ನಿಸ್ತಾ ಇದೆಯಾ? ಉದ್ಯಮ ಆರಂಭ ಮಾಡ್ಲಿ ಅಂತೇಳಿ ಹಣ ಕೊಟ್ಟಿದ್ದು ನಿತೀಶ್ ಅವರ ಸರ್ಕಾರ, ಅದೇನೇ ಇರ್ಬೋದು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಎದುರಾಗ್ತಾ ಇದೆ ಅನ್ನೋ ಟೈಮಲ್ಲಿ ಕೊಟ್ಟಿದ್ದು ತಪ್ಪಲ್ವಾ? 94 ಲಕ್ಷ ಕುಟುಂಬಗಳ ತಿಂಗಳ ಆದಾಯ 6,000 ರೂಪಾಯಿಯಲ್ಲಿ. ಅಂದ್ರೆ ಪ್ರತಿದಿನ ಬಿಹಾರದ ಬಹುತೇಕ ಕುಟುಂಬದ ಆದಾಯ 200 ರೂಪಾಯಿ ಅಷ್ಟೇ. ಆದ್ರೆ ಒಂದೇ ಬಾರಿಗೆ ನೀವು 10,000 ರೂಪಾಯಿ ಕೊಟ್ಟರಲ್ಲ ನಿತೀಶ್ ಕುಮಾರ್ ಅವರೇ, ಇದು ಸರಿ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಸರಿ ಅಲ್ಲ. ಮುಂಬರುವಂತ ಚುನಾವಣೆಗಳಲ್ಲಿ ಇದು ಎಲ್ಲರೂ ಕೂಡ ಮಾಡುವಂತ ಕೆಲಸ ಆಗುತ್ತೆ. ಬಿಹಾರ ಮಹಿಳೆಯರಿಗೆ 30,000 ಕೋಟಿಯನ್ನ ಕೊಟ್ಟಿದ್ದಂತ ಸರ್ಕಾರ ಏಕಕಾಲಕ್ಕೆ ಈಗ 10,000 ಬಂದಾಗ್ಲೇ ಮತದಾರ ಫಿಕ್ಸ್ ಆಗೋದ? ಅಯ್ಯೋ, 10,000 ಕೊಟ್ಟ. ಬಿಹಾರಕ್ಕೆ ದೊಡ್ಡದೇನೆ ನೋಡಿ. ಅಲ್ಲಿನ ದಿನಗೂಲಿ 150 ರೂಪಾಯಿ, ಇಲ್ಲಿನ ದಿನಗೂಲಿ ಎಷ್ಟು? 700 ರೂಪಾಯಿ 800 ರೂಪಾಯಿ. ಅವ್ರಿಗೆ 10,000 ರೂಪಾಯಿ ಸಿಕ್ಕಿದೆ ಅಂದ್ರೆ ಅದು ಖುಷಿ ವಿಚಾರನೆ ಅಲ್ವಾ? ಅವ್ರಿಗೆ ಹತ್ರ 50,000 ರೂಪಾಯಿ ಲೆಕ್ಕ ಆಯ್ತು. ಹಾಗಾಗಿ ಫಿಕ್ಸ್ ಆಗೋದ್ರು ಜನ. ಎನ್ಡಿಎ ಕೂಟಕ್ಕೆ ಮತ ಹಾಕಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿಕೊಂಡ್ರು ಜನ. 90% ಮಹಿಳೆಯರು ವೋಟನ್ನ ಎನ್ಡಿಎಗೆ ಹಾಕಿದ್ದು ಕಾರಣ 10,000 ರೂಪಾಯಿ ಕೊಟ್ರು ಅಂತ. ಬಿಹಾರದಲ್ಲಿರೋದೇ 7,45,00,000 ಜನ ಮತದಾರರು. ಅದರಲ್ಲಿ ಅರ್ಧಕ್ಕರ್ಧ ಜನ ಮಹಿಳಾ ಮತದಾರರಿದ್ದಾರೆ. ಈ ಬಾರಿ ಬಿಹಾರದಲ್ಲಿ 5 ಕೋಟಿಗೂ ಹೆಚ್ಚು ಜನರು ವೋಟಿಂಗ್ ಅನ್ನ ಮಾಡಿದರೆ ಅತಿ ಹೈಯೆಸ್ಟ್ ಇತಿಹಾಸ ನಿರ್ಮಾಣ ಆಗಿದೆ. ಬಿಹಾರದ ಇತಿಹಾಸದಲ್ಲಿ ಇಷ್ಟೊಂದು ವೋಟಿಂಗ್ ಆಗೇ ಇಲ್ಲ. 5 ಕೋಟಿ ಮತದಾರ ಪೈಕಿ 1.5 ಕೋಟಿ ಜನಕ್ಕೆ ಹಣ ಸಿಕ್ಕಿತ್ತು. ಅವರೆಲ್ಲರೂ ಬಂದು ಒತ್ತಿದ್ರು. ಹಣ ಪಡೆದವರು ನಿಷ್ಠೆಯಿಂದ ಅವರು ಎನ್ಡಿಎ ನಿರೀಕ್ಷೆ ಮಾಡಿತ್ತು ಓಟನ್ನ ಹಾಕಿದ್ರು. ಇದೇ ಕಾರಣಕ್ಕೆ ಎನ್ಡಿಎ ಕೂಟ ಸುಲಭವಾಗಿ ಗೆದ್ದು ಬೀಗಿದೆ ಅಂತೇಳಿ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಗಳಾಗ್ತದೆ. ಮುಂದೆ ಲೋಕಸಭಾ ಚುನಾವಣೆ ಬಂದ್ರೆ ಮೋದಿಯವರು ಕೂಡ ಹಣ ಹಾಕ್ಬೋದು, ನೋಡೋಣ. ಅಫಿಷಿಯಲ್ ಮಾಡಾಕ್ಬಿಟ್ರು ಇದನ್ನ. ಕರ್ನಾಟಕ ಚುನಾವಣೆ ಬಂದ್ರೆ ಸಿದ್ದರಾಮಯ್ಯ ಅವರು ಹಣ ಹಾಕ್ತಾರೆ. ನಾನು ಆಗ್ಲೇ ಹೇಳಿಲ್ವಾ? ಹಾಕಿ ಹಾಕ್ತಾರೆ, ಎಲ್ಲರೂ ಮಾಡ್ತಾರೆ ಇದನ್ನ. ಚುನಾವಣೆ ಗೆಲ್ಬೇಕು, ಅಫಿಷಿಯಲ್ ಆಯ್ತು.
ಸರ್ಕಾರದ ದುಡ್ಡನ್ನ ತಗೊಂಡು ಕೊಟ್ರು. ಯಾರು ಕೇಳ್ತಾರೆ? ಈಗ ನೀವು ಮಾಡಿದ್ದು ನೀವು ತಪ್ಪು ಅಂತ ಒಪ್ಕೋಬೇಕೀಗ. ಇಲ್ಲ ಅಂತಂದ್ರೆ ನಾಳೆ ಬೇರೆಯವ್ರು ಮಾಡ್ತಾರೆ, ಆಗ ನೀವು ತಪ್ಪು ಅಂತ ನೀವು ಆರೋಪವನ್ನ ಮಾಡುವಾಗಿಲ್ಲ. ಚುನಾವಣೆ ಗೆಲ್ಲೋದಕ್ಕೂ ಮೊದಲೇ ಹಣವನ್ನ ಅಫಿಷಿಯಲ್ ಆಗಿ ಹಂಚಿದ್ರಲ್ಲ ನಾಯಕರು, ಇದು ನೀವು ಈಗ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು. ಬಿಹಾರ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಯುಗೆ, ಅದರಲ್ಲೂ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ತಂದುಕೊಟ್ಟಿದ್ದು, ಅದಕ್ಕೆ ಮತದಾರ ಪ್ರಭು ಜೈ ಹೋ ಜಿಂದಾಬಾದ್ ಅಂದಿದ್ದು 10,000ಕ್ಕೆ. ನಾವು ಹೇಳುವಂತ ಈ ರಣನೀತಿಯೇ ಮುಂದೆ ಸದ್ದು ಮಾಡುತ್ತೆ, ನೋ ಡೌಟ್. ಬಿಹಾರದಲ್ಲಿ ಇದೇ ರಣತಂತ್ರವನ್ನ ಅನುಸರಿಸಿ ಎನ್ಡಿಎ ಗೆದ್ದು ಬೀಗಿದೆ. ಏನಿದು 10,000 ರೂಪಾಯಿ ಜಿಂದಾಬಾದ್ ಅಂತಂದ್ರೆ, ಬಿಹಾರದಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಬಿಹಾರದಲ್ಲಿ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿ ಹಾಕ್ತಾರೆ. ಎಷ್ಟು ಜನ ಮಹಿಳೆಯರಿಗೆ? ಹತ್ರ 1 ಕೋಟಿಗಿಂತ ಹೆಚ್ಚು ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹೋಗುತ್ತೆ. ಅಂದ್ರೆ ಎಷ್ಟು ಲೆಕ್ಕ ಅರ್ಥ ಮಾಡ್ಕೊಳ್ಳಿ. 10,000 ಕೋಟಿ. ಎಷ್ಟು? 10,000 ಕೋಟಿ. ತಲಾ 10,000 ರೂಪಾಯಿ 1 ಕೋಟಿಗಿಂತ ಹೆಚ್ಚು ಮಹಿಳೆಯರ ಖಾತೆಗೆ ಹೋಗಿದ್ದು. ಕೆಲವರು ಹೇಳ್ತಾರೆ 3 ಕೋಟಿ ಮಹಿಳೆಯರ ಖಾತೆಗೆ ಹೋಗಿದೆ ಅಂತೇಳಿ. ಆರ್ಜೆಡಿ ಕೂಡ ಆರೋಪವನ್ನ ಮಾಡ್ತು. ಆದ್ರೆ ಅಂಕಿಅಂಶಗಳನ್ನ ಗಮನಿಸಿದಾಗ 1 ಕೋಟಿ 30 ಲಕ್ಷ ಅಂತ ಹೇಳ್ತಾರೆ, 1 ಕೋಟಿ 20 ಲಕ್ಷ ಅಂತ ಹೇಳ್ತಾರೆ. ಆದ್ರೆ ಹೋಗಿರೋದಂತೂ ಸತ್ಯ, ಅದು ಕೈ ಹಿಡಿದಂತೂ ಸತ್ಯ. ಹಾಗಾಗಿ ಮಹಿಳೆಯರು ಜಿಂದಾಬಾದ್ ಎನ್ಡಿಎ ಅಂತ ಹೇಳಿದ್ರು. ಪ್ರತಿ ಚುನಾವಣೆಗೂ ಮುನ್ನ ಪ್ರತಿ ಪಕ್ಷವು ಕೂಡ ಇನ್ನು ಮುಂದೆ ಇದನ್ನೇ ಮಾಡುತ್ತೆ. ಬರೆದಿಟ್ಕೊಳ್ಳಿ. ಬಿಹಾರದಲ್ಲಿ ಮಹಿಳೆಯರಿಗೆ ತಲಾ 10,000ವನ್ನ ಕೊಟ್ಟಿದ್ದಂತ ಸರ್ಕಾರ, ಇವತ್ತು ಕಾಂಗ್ರೆಸ್ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ, ಇದು ಆಮಿಷ ಹೊಡೆದಂಗ ಅಲ್ವಾ ಅಂತೇಳಿ. 100% ಆಮಿಷವನ್ನ ಹೊಡ್ಡುವಂತ ಕೆಲಸ ಅಂತ ಹೇಳಲಾಗ್ತಾ ಇದೆ. ಹೌದು, ಯಾಕೆ ಮಾಡ್ಬೇಕಿತ್ತು ಇದನ್ನ? ನೀವು ಓಟನ್ನ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ 10,000 ರೂಪಾಯಿ ಕೊಟ್ಟಿದ್ದು ಒಂದು ಓಟಿಗೆ, ಅದು ಅಧಿಕೃತವಾಗಿ ಅವರ ಖಾತೆಗೆ ಹಾಕಿದ್ದು ಸರ್ಕಾರ. ಇದು ಆಮಿಷ ಅಲ್ಲದೆ ಇನ್ನೇನಾಗುತ್ತೆ ಹೇಳಿ? ಇದು ಆಮಿಷನೇ. ಇದನ್ನೇ ಎಲ್ಲ ಮಾಡ್ತಾರೆ ನೋಡಿ ನಾಳೆ. ಯಾಕೆ ನೀವು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪಾ ಅಂತ ಕೇಳ್ತಾರೆ. ಒಂದ್ ರೀತಿಯಲ್ಲಿ ಈ ನೋಟು, ಓಟಿಗಾಗಿ ನೋಟು ಅಂತಾರಲ್ಲ, ಇದನ್ನ ಅಫಿಷಿಯಲ್ ಮಾಡಾಕ್ಬಿಟ್ರಲ್ಲ ನೀವು. ನಿಮ್ಗಿದು ಸರಿ ಅಂತ ಅನಿಸ್ತಾ ಇದೆಯಾ? ಅಫಿಷಿಯಲ್ ಆಗೋಯ್ತಿದ್ದು. ಮುಂಚೆ ಎಲ್ಲ ಹೋಗ್ಬಿಟ್ಟು 5,000 ರೂಪಾಯಿಗೆ ಒಂದು ಓಟ್ ಹಿಂಗ್ ಕೊಡೋದು, ಹಿಂಗೆ ತಗೊಳ್ಳಿ ಅಂತೇಳಿ ಮನೆಗೆ ಹೋಗ್ಬಿಟ್ಟು, ನಮ್ಮ ಮನೆಗೆ ಇಷ್ಟು 5,000 ಕೊಟ್ಟಿದ್ದೀನಿ ಓಟ್ ಹಾಕ್ಬಿಡು, 2,000 ಕೊಟ್ಟಿದ್ದೀನಿ ಓಟ್ ಹಾಕ್ಬಿಡು, ಆ ತಲೆಗಿಷ್ಟು ಅಂತ ಕೊಟ್ಬಿಡೋರು. ಆವಾಗ ದುಡ್ಡು ಕೊಡ್ತಾವ್ರೆ, ದುಡ್ಡು ಕೊಟ್ಟು ಆಮಿಷ ಕೊಟ್ಟು ಇವರು ಓಟನ್ನ ಗಿಟ್ಟಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತೇಳಿ ಆರೋಪಗಳು ಕೇಳಿ ಬಂತಲ್ಲ. ಈಗ ಇದು ಅಫಿಷಿಯಲ್ ಮಾಡ್ಬಿಟ್ರಲ್ಲ. ನಾಳೆ ಇನ್ನೊಬ್ರು ಮಾಡ್ತಾರೆ. ನಾಳೆ ಕರ್ನಾಟಕದಲ್ಲೂ ಕೂಡ ಚುನಾವಣೆ ಹತ್ತಿರದಲ್ಲಿದೆ ಅನ್ನೋ ಟೈಮಲ್ಲಿ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗ್ಬಿಡುತ್ತೆ, ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ಅನ್ನೋಷ್ಟರಲ್ಲಿ ಅವರು ಮಾಡ್ತಾರೆ. ಸರ್ಕಾರ ದುಡ್ಡು ತೆಗೆದು ಹಾಕ್ಬಿಡ್ತಾರೆ ಅವ್ರ ಅಕೌಂಟ್ಗೆ. ಆಗ ಏನ್ ಮಾಡ್ತಾರೆ? ಆಗ ನೀವೇನ್ ಮಾಡ್ತೀರಿ? ಒಪ್ಕೊಳ್ತೀರಾ ಅದನ್ನ? ಅದೇ ನೀವು ಮಾಡಿರೋದು ನೋಡಿ. ಈಗ ಮಾಡ್ತಿರೋ ತಪ್ಪುಗಳನ್ನ ನೋಡಿ. ಬರೋಬ್ಬರಿ 2.5 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ತಲಾ 10,000 ರೂಪಾಯಿನ ಕೊಟ್ಟರೆ ಇದು ಸರಿ ಅನ್ನಿಸ್ತಾ ಇದೆಯಾ? ಉದ್ಯಮ ಆರಂಭ ಮಾಡ್ಲಿ ಅಂತೇಳಿ ಹಣ ಕೊಟ್ಟಿದ್ದು ನಿತೀಶ್ ಅವರ ಸರ್ಕಾರ, ಅದೇನೇ ಇರ್ಬೋದು. ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆ ಎದುರಾಗ್ತಾ ಇದೆ ಅನ್ನೋ ಟೈಮಲ್ಲಿ ಕೊಟ್ಟಿದ್ದು ತಪ್ಪಲ್ವಾ? 94 ಲಕ್ಷ ಕುಟುಂಬಗಳ ತಿಂಗಳ ಆದಾಯ 6,000 ರೂಪಾಯಿಯಲ್ಲಿ. ಅಂದ್ರೆ ಪ್ರತಿದಿನ ಬಿಹಾರದ ಬಹುತೇಕ ಕುಟುಂಬದ ಆದಾಯ 200 ರೂಪಾಯಿ ಅಷ್ಟೇ. ಆದ್ರೆ ಒಂದೇ ಬಾರಿಗೆ ನೀವು 10,000 ರೂಪಾಯಿ ಕೊಟ್ಟರಲ್ಲ ನಿತೀಶ್ ಕುಮಾರ್ ಅವರೇ, ಇದು ಸರಿ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಸರಿ ಅಲ್ಲ. ಮುಂಬರುವಂತ ಚುನಾವಣೆಗಳಲ್ಲಿ ಇದು ಎಲ್ಲರೂ ಕೂಡ ಮಾಡುವಂತ ಕೆಲಸ ಆಗುತ್ತೆ. ಬಿಹಾರ ಮಹಿಳೆಯರಿಗೆ 30,000 ಕೋಟಿಯನ್ನ ಕೊಟ್ಟಿದ್ದಂತ ಸರ್ಕಾರ ಏಕಕಾಲಕ್ಕೆ ಈಗ 10,000 ಬಂದಾಗ್ಲೇ ಮತದಾರ ಫಿಕ್ಸ್ ಆಗೋದ? ಅಯ್ಯೋ 10,000 ಕೊಟ್ಟ. ಬಿಹಾರಕ್ಕೆ ದೊಡ್ಡದೇನೆ ನೋಡಿ. ಅಲ್ಲಿನ ದಿನಗೂಲಿ 150 ರೂಪಾಯಿ, ಇಲ್ಲಿನ ದಿನಗೂಲಿ ಎಷ್ಟು? 700 ರೂಪಾಯಿ 800 ರೂಪಾಯಿ. ಅವ್ರಿಗೆ 10,000 ರೂಪಾಯಿ ಸಿಕ್ಕಿದೆ ಅಂದ್ರೆ ಅದು ಖುಷಿ ವಿಚಾರನೆ ಅಲ್ವಾ? ಅವ್ರಿಗೆ ಹತ್ರ 50,000 ರೂಪಾಯಿ ಲೆಕ್ಕ ಆಯ್ತು. ಹಾಗಾಗಿ ಫಿಕ್ಸ್ ಆಗೋದ್ರು ಜನ. ಎನ್ಡಿಎ ಕೂಟಕ್ಕೆ ಮತ ಹಾಕಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿಕೊಂಡ್ರು ಜನ. 90% ಮಹಿಳೆಯರು ವೋಟನ್ನ ಎನ್ಡಿಎಗೆ ಹಾಕಿದ್ದು ಕಾರಣ 10,000 ರೂಪಾಯಿ ಕೊಟ್ರು ಅಂತ. ಬಿಹಾರದಲ್ಲಿ ಇರೋದೇ 7,45,00,000 ಜನ ಮತದಾರರು. ಅದರಲ್ಲಿ ಅರ್ಧಕ್ಕರ್ಧ ಜನ ಮಹಿಳಾ ಮತದಾರರಿದ್ದಾರೆ. ಈ ಬಾರಿ ಬಿಹಾರದಲ್ಲಿ 5 ಕೋಟಿಗೂ ಹೆಚ್ಚು ಜನರು ವೋಟಿಂಗ್ ಅನ್ನ ಮಾಡಿದರೆ ಅತಿ ಹೈಯೆಸ್ಟ್ ಇತಿಹಾಸ ನಿರ್ಮಾಣ ಆಗಿದೆ. ಬಿಹಾರದ ಇತಿಹಾಸದಲ್ಲಿ ಇಷ್ಟೊಂದು ವೋಟಿಂಗ್ ಆಗೇ ಇಲ್ಲ. 5 ಕೋಟಿ ಮತದಾರರ ಪೈಕಿ 1.5 ಕೋಟಿ ಜನಕ್ಕೆ ಹಣ ಸಿಕ್ಕಿತ್ತು. ಅವರೆಲ್ಲರೂ ಬಂದು ಒತ್ತಿದ್ರು. ಹಣ ಪಡೆದವರು ನಿಷ್ಠೆಯಿಂದ
ಅವರು ಎನ್ಡಿಎ ನಿರೀಕ್ಷೆ ಮಾಡಿತ್ತು, ಓಟನ್ನು ಹಾಕಿದ್ರು. ಇದೇ ಕಾರಣಕ್ಕೆ ಎನ್ಡಿಎ ಕೂಟ ಸುಲಭವಾಗಿ ಗೆದ್ದು ಬೀಗಿದೆ ಅಂತೇಳಿ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಗಳಾಗ್ತದೆ. ಮುಂದೆ ಲೋಕಸಭಾ ಚುನಾವಣೆ ಬಂದ್ರೆ ಮೋದಿಯವರು ಕೂಡ ಹಣ ಹಾಕ್ಬೋದು, ನೋಡೋಣ. ಅಫಿಷಿಯಲ್ ಮಾಡಾಕ್ಬಿಟ್ರು ಇದನ್ನ. ಕರ್ನಾಟಕ ಚುನಾವಣೆ ಬಂದ್ರೆ ಸಿದ್ದರಾಮಯ್ಯ ಅವರು ಹಣ ಹಾಕ್ತಾರೆ, ನಾನು ಆಗ್ಲೇ ಹೇಳಿಲ್ವಾ? ಹಾಕ್ತಾರೆ, ಎಲ್ಲರೂ ಮಾಡ್ತಾರೆ ಇದನ್ನ. ಚುನಾವಣೆ ಗೆಲ್ಬೇಕು, ಅಫಿಷಿಯಲ್ ಆಯ್ತು, ಸರ್ಕಾರದ ದುಡ್ಡನ್ನ ತಗೊಂಡ ಕೊಟ್ರು. ಯಾರು ಕೇಳ್ತಾರೆ? ಈಗ ನೀವು ಮಾಡಿದ್ದು ನೀವು ತಪ್ಪು ಅಂತ ಒಪ್ಕೋಬೇಕೀಗ. ಇಲ್ಲ ಅಂತಂದ್ರೆ ನಾಳೆ ಬೇರೆಯವ್ರು ಮಾಡ್ತಾರೆ, ಆಗ ನೀವು ತಪ್ಪು ಅಂತ ನೀವು ಆರೋಪವನ್ನ ಮಾಡುವಾಗಿಲ್ಲ. ಚುನಾವಣೆ ಗೆಲ್ಲೋದಕ್ಕೂ ಮೊದಲೇ ಹಣವನ್ನ ಅಫಿಷಿಯಲ್ ಆಗಿ ಹಂಚಿದ್ರಲ್ಲ ನಾಯಕರು. ಇದು ನೀವು ಈಗ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು.